ಸಮಾಜಕ್ಕೆ ಒಂದು ಒಳ್ಳೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀನಿ. ಅವಶ್ಯಕತೆ ಇರೋಕ್ಕೆ ತಕ್ಕಂತೆ ಏನೇನು ಬೇಕು ಕಮರ್ಷಿಯಲ್ ಎಲಿಮೆಂಟ್ಸ್ನೆಲ್ಲ ಆ್ಯಡ್ ಮಾಡಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಸೊ ಇಲ್ಲಿಂದ ನಿಮಗೆ ನಿಮ್ಮ ಸಹಾಯ ನಮಗೆ ತುಂಬ ಬೇಕಾಗುತ್ತೆ ಅಂತ ಕೇಳ್ಕೊಂಡಿದ್ದ ತಕ್ಷಣ ಅವರು 27ನೇ ತಾರೀಕು ಒಂದು ಪ್ರೆಸ್ ಮೀಟ್ ಇಟ್ಕೊಂಡು ಅಲ್ಲಿಂದ ನಿಮ್ಮ ಪ್ರಚಾರ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದ್ರ ಮೂಲಕ ಇವಾಗ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಿಮ್ಮ ಸಪೋರ್ಟು ನಮಗೆ ತುಂಬ ಅವಶ್ಯಕತೆ ಇದೆ. ನಾವೆಲ್ಲರೂ ನೀವು ನೋಡ್ತಾ ಇದ್ದೀರ ಸ್ಟೇಜ್ ಮೇಲೆ ಕೂತಿರೋರು ಎಷ್ಟು ವಯಸ್ಸಾಗಿರೋ ಅಂಥವ್ರು ನಾವು ಅಂತ, ಪ್ರತಿಯೊಬ್ಬರೂ ಯಂಗ್ಸ್ಟರ್ಸ್ ಆಗಿದ್ದೀವಿ. ಸೊ ನಿಮ್ಮನ್ನು ಕಳಕಳಿಯಾಗಿ ಕೇಳ್ಕೊತೀನಿ, ನನ್ನೆಲ್ಲ ಮೀಡಿಯಾ ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದನ್ನು ಮಾಡಿ ಇನ್ನೇನು ಸಿನಿಮಾ ಮ್ಯಾಕ್ಸಿಮಮ್ ಅಂದರೆ 2 ತಿಂಗಳಲ್ಲಿ ನಾವು ಥಿಯೇಟ್ರಿಗೆ ತರ್ತೀವಿ. ಸಿನಿಮಾ ಸೆನ್ಸರ್ ನಡೀತಾ ಇದೆ, ಸೆನ್ಸರ್ ಆದಮೇಲೆ ರಿಲೀಸ್ ಡೇಟ್ ಕೂಡ ಅನೌನ್ಸ್ ಮಾಡ್ತೀವಿ. ಬಟ್ ಹೊಸಬರ್ ಸಿನಿಮಾ ಆಗಿರೋದ್ರಿಂದ ಒಂದು ಸ್ವಲ್ಪ ನೀವು ನಮ್ಮನ್ನು ಕೈ ಹಿಡಿದು ಬೆಳೆಸ್ಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊತೀನಿ. ಈ ಮೊಟ್ಟ ಮೊದಲು ಎಲ್ರಿಗೂ ಡೌಟ್ ಇರ್ಬೋದು, ಅಶೋಕ್ ಕುಮಾರ್ ಯಾಕೆ ಬಂದರು ಇಲ್ಲಿ ಈ ಸಿನಿಮಾ ಇದಕ್ಕೆ ಅಂತ. ನನಗೆ ಆ್ಯಕ್ಚುಲಿ ಈ ಸಿನಿಮಾದ ABCD ಕಥೆನೂ ಗೊತ್ತಿಲ್ಲ. ರೈಮ್ಸ್ ಅಂತ ಎಲ್ಲೋ ಒಂದು ಸರಿ ಪೇಪರೆಲ್ಲ ನೋಡಿದ್ದು ನೆನಪಿದೆ ಅಷ್ಟೇ. ಬಟ್ ನನ್ನ ಸ್ನೇಹಿತರೊಬ್ಬರು ಇದಕ್ಕೆ ಬರಬೇಕು ಅಂತ ಕರೆದ್ರು. ಮೇಯ್ನಾಗಿ ನಾನು ಬಂದಿದ್ದು ನಮ್ಮ ಜಯರಾಜ್ ಅವ್ರ ಮಗ ಈ ಸಿನಿಮಾದಲ್ಲೇ ಹೀರೋ ಮಾಡಿದ್ದಾರೆ ಅಂದಾಗ ನಾನು ಬಂದಿದ್ದೀನಿ, ನಿಜ ಹೇಳಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ಸರ್ವೀಸ್ನಲ್ಲಿದ್ದಾಗ ನಾವು ಮತ್ತು ಅವ್ರ ತಂದೆ ಭಾಳ ಕಾದಾಟ ಮಾಡಿದ್ವಿ. ನಾನು ಒಂದು ಥರದಲ್ಲಿ ಇವರೊಬ್ರು ಯಾರೋ ಹೇಳಿದ್ರು ಅಶೋಕ್ ಕುಮಾರ್ಗೂ ಸಿನಿಮಾಗೂ ಭಾಳ ನಂಟಿದೆ ಅಂತ. ಅದು ನಿಜ. ನಾನು ಪೊಲೀಸ್ ಇಲಾಖೆಗೆ ಸೇರಿದ್ದು ಒಂದು ಹಿಂದಿ ಸಿನಿಮಾ ನೋಡಿ ಪ್ರಭಾವಿತನಾಗಿ ಈ ಸಿನಿಮಾಕ್ಕೆ ಸೇರಿದೆ, ಪೊಲೀಸ್ ಇಲಾಖೆಗೆ ಸೇರಿದೆ. ಆ ಸಿನಿಮಾ ಜಂಜೀರ್ ಅಂತ ಹೇಳಿ ಸಬ್ ಇನ್ಸ್ಪೆಕ್ಟ್ರು ಅಮಿತಾಬ್ ಬಚ್ಚನ್ ಮಾಡಿದ್ದು. ಜ್ಞಾನ್ ಶೇಖರ್ ಸರ್ ನನಗೆ ಫಸ್ಟ್ ಅಪ್ರೋಚ್ ಮಾಡಿದಾಗ ರೈಮ್ಸ್ಗೆ ಐ ವಾಸ್ ಲೈಕ್ ತಿರ್ಗಾ ಕಾಪ್ ಕ್ಯಾರೆಕ್ಟರ್ ಮಾಡಬೇಕಾ ಅಂತ ಒಂದು ಮೈಂಡಲ್ಲಿತ್ತು. ಆದರೆ ಒಂದ್ಸಲ ಅಜಿತ್ನ ಭೇಟಿ ಮಾಡಿದಾಗ ಅವ್ರ ಸ್ಟೋರಿ ಎಲ್ಲ ಹೇಳಿದಾಗ ಇಟ್ ವಾಸ್ ಸಮಥಿಂಗ್ ಎಲ್ಸ್. ಏನಂದರೆ ಲೈಕ್ ಕನ್ನಡ ಇಂಡಸ್ಟ್ರಿ KGF ಇಂದ ಬೇರೆ ಲೆವೆಲ್ಗೆ ಹೋಗ್ಬಿಟ್ಟಿದ್ದೀವಿ ನಾವು. ಬೇರೆ ಇಂಡಸ್ಟ್ರಿ ಅವ್ರು ನಮ್ಮನ್ನ ತಿರುಗಿ ನೋಡ್ತಾ ಇದ್ದಾರೆ. ನಾನು ಇವ್ರನ್ನ ಭೇಟಿ ಮಾಡಿದಾಗ ನಾನು ಒಂದೇ ಹೇಳಿದ್ದು, ನೋಡಿ ಸರ್ ಈ ಥರ ಸಿನಿಮಾಗಳೆಲ್ಲ ಬರ್ತಾ ಇದೆ. ಐ ಜಸ್ಟ್ ಇವಾಗ ಏನಂದರೆ ನಾನು ಸಿಂಗಲ್ ಲೀಡಾಗಿ 2021 ಸಿಂಗಲ್ ಲೀಡಾಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಂದು. ಏನಂದರೆ ಸರ್ ನಾನು ಮಾಡೋ ಸಿನಿಮಾ ಲೈಕ್ ಏನು ಸುಮ್ಮನೆ ಬಂದು ಹೋಗ್ಬಾರ್ದು ಸರ್, ಆ ಥರ ಇರಬಾರ್ದು ಸರ್ ಅಂತೇಳಿ ನಾನು ತುಂಬಾ ಮಾತಾಡಿದೆ. ಆದರೆ ಜ್ಞಾನ್ ಶೇಖರ್ ಸರ್ ಒಂದ್ಸಲ ಸ್ಟೋರಿ ಕೇಳಿ ಸರ್ ಅಂತ ಹೇಳಿದ್ರು. ಸ್ಟೋರಿ ಕೇಳಿದಾಗ ಅಜಿತ್ ಜೊತೆ ಮಾತಾಡಿದಾಗ ಅಜಿತ್ ಒಂದೇ ಮಾತಾಡಿದ್ದು, ಸರ್ ನೀವು ಒಬ್ಬರು ಬರಬೇಡಿ, ಒಂದು 4 ಜನನ ಕರ್ಕೊಂಡು ಬನ್ನಿ ಸರ್ ಸ್ಟೋರಿ ಕೇಳೋಕ್ಕೆ ಅಂದರು. ಆಯಿತು ಅಂದ್ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಒಂದು 4 ಜನದ ಜೊತೆ ಹೋದೆ. ಎಲ್ಲ ಸ್ಟೋರಿ ಎಲ್ಲ ಹೇಳ್ದ. ಲಾಸ್ಟಲ್ಲಿ ಸರ್ ಈ ಸಸ್ಪೆನ್ಸ್ಗೆ ನಿಮ್ಗೆ ಆನ್ಸರ್ ಇದೆಯಾ ಅಂತ ಕೇಳ್ದ. ಐ ವಾಸ್ ಲೈಕ್ ನಾವು 5 ಜನನ ಆನ್ಸರ್ ಮಾಡಿದ್ರೆ ಆದರೆ 5 ಜನನೂ ರಾಂಗ್ ಆದ್ರೆ ಆ ಥರ ಒಂದು ಸಸ್ಪೆನ್ಸ್ ಇಟ್ಟಿದ್ದಾನೆ ಸಿನಿಮಾಲಿ. ಸೊ ಗ್ರೇಟ್ ಮೈಂಡ್. ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡಿದಾಗ ನಾನೇ ತುಂಬ ಕಲಿತೆ. ಆದರೆ ತುಂಬಾ ಗೋಳು ಇಟ್ಕೊಂಡಿದ್ದಾರೆ ಡೈರೆಕ್ಟ್ರು, ಇಲ್ಲ ಅಂತಿಲ್ಲ. ರೈಮ್ಸ್ ಸ್ಟಾರ್ಟ್ ಮಾಡಿ 3 years ಆಯಿತು. ಸೊ ಇವಾಗ ಪೋಸ್ಟ್ ಪ್ರೊಡಕ್ಷನ್ ಹೋಗ್ದು ಸೆನ್ಸರ್ಗೆ ಹೋಗ್ತಿದೆ. ಏನು ಡಿಫ್ರೆಂಟ್ ಅಂತ ಯೂಶಲಿ ಕ್ರೈಮ್ ಥ್ರಿಲ್ಲರ್ ಅಂದಿದ ತಕ್ಷಣ ಬೇಸು ಒಂದು ಏನು ಹೇಳೋದು ಚೇಸಿಂಗು, ಫೈಟಿಂಗು, ಇಲ್ಲ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಹಂಗಿರುತ್ತೆ. ಬಟ್ ಇದರಲ್ಲಿ ಡ್ಯುಯಲ್ ಕ್ಲೈಮ್ಯಾಕ್ಸ್ ಟ್ರೈ ಮಾಡಿದ್ದೀವಿ. ಆ್ಯಂಡ್ ACP ಅಶೋಕ್ ಸರ್ ಹೇಳಿದ ಥರ ಒಂದು ಎಮೋಷನ್ಸ್ಗೆ ಏನು ಮುಖ್ಯ ಅಂಶ ಕೊಡಬೇಕು ಅದನ್ನು ಕೊಟ್ಟಿದ್ದೀವಿ. ಟೋಟಲಿ ಟೆಕ್ನಿಕಲಿ ರಿಚ್ ಆಗಿರೋ ಫಿಲಮ್ ಆ್ಯಂಡ್ ಕಂಟೆಂಟ್ ಮೇಲೆ 100% ನನಗೆ ನಂಬಿಕೆ ಇದೆ ಆಡಿಯನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ. ನಾನು ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಕ್ರಿಮಿನಲ್ಸ್ನ, ರೌಡಿಗಳನ್ನು ಅವರ ಮನಸ್ಸನ್ನು ಚೇಂಜ್ ಮಾಡಿ ಸಮಾಜದ ಮುಖ್ಯವಾಹಿನಿಗೆ ತಂದಿದ್ದೀನಿ. ಅದರಲ್ಲಿ ಸಾಕಷ್ಟು ಜನ ಇವತ್ತು ವಿಧಾನಸೌಧದಲ್ಲಿ ಕೂತಿದ್ದಾರೆ, ಮಿನಿಸ್ಟ್ರಿಗಳಾಗಿದ್ದಾರೆ. ಈ ವಯಲಿ ಕವಲ್ನಲ್ಲಿ ಎಷ್ಟು ಜನ ರೌಡಿಗಳಿಗೆ ನಾವು ಸ್ಲೇಟ್ ತೆಗೆದವರೆಲ್ಲ ಇವತ್ತು MLAಗಳಾಗಿದ್ದಾರೆ. ಅಂದರೆ ಒಂದು ಥರದಲ್ಲಿ ನಮ್ಮದು ಬಹಳ ಭಯನೂ ಇತ್ತು ಅವರಿಗೆ. ನಾನು ಬಹಳ ನಾನು ನೋಡೋಷ್ಟು ಸಾಫ್ಟ್, ನೋಡೋಷ್ಟು ಇದಲ್ಲ, ನನ್ನಷ್ಟು ಡೆಡ್ಲಿಯೆಸ್ಟ್ ಬ್ಯಾಡ್ ಪೊಲೀಸ್ ಆಫೀಸರ್ ಫಾರ್ ಬ್ಯಾಡ್ ಪೀಪಲ್, ನಾಟ್ ಫಾರ್ ದ ಗುಡ್ ಪೀಪಲ್. ನೀವು ಹುಡುಕಿದ್ರು ಸಿಗ್ಲಿಕ್ಕಿಲ್ಲ. 18 ಎನ್ಕೌಂಟರ್ಸ್ ಮಾಡಿದ್ದೀನಿ ನಾನು ಅಫಿಷಿಯಲ್ ಆಗಿ. Again, I use the word officially. You can understand the other things. ನಾನು ಅದನ್ನು ನಾನು ವೈಭವೀಕರಿಸಲ್ಲ.
ಅಂದರೆ 18 ಸಾರಿ ನಾನು ಉಳ್ಕೊಂಡಿದ್ದೀನಿ. 18 ಸಾವಾಗಬೇಕಾಯ್ತು ನನಗೆ, 18 ಎನ್ಕೌಂಟರ್ ಮಾಡಿದ್ದಕ್ಕೆ ನಾನು ಉಳ್ಕೊಂಡಿದ್ದೀನಿ ಇವತ್ತು. ಬಟ್ ಒಂದ್ಸಲ ನಾನು ಸಿನಿಮಾ ಭಾಳ ನೋಡ್ತೀನಿ, ಐ ಲವ್ ಮೂವೀಸ್. ಈಗ ಒಂದು 3-4 ದಿವಸದಿಂದ ದೃಶ್ಯಂ 2 ನೋಡಿದೆ ನಾನು. ಬಟ್ ನನ್ನ ಮನಸ್ಸಲ್ಲಿ ಒಂದಿದೆ, ಇಲ್ಲಿವರೆಗೆ ಒಬ್ಬ ಪೊಲೀಸ್ ಅಧಿಕಾರಿಯನ್ನು ಗಂಟೆ ಕೂತು ಅಂಥ ಒಂದು ಪೊಲೀಸ್ಗೆ ಕನೆಕ್ಟೆಡ್ ಒಂದು ಅವರ ನಮ್ಮ ಅನುಭವಗಳು, ಬಟ್ ನಮಗೂ ಭಾವನೆಗಳಿದೆ. ನಮ್ಮ ಭಾವನೆ ಎಲ್ಲೂ ಸಿನಿಮಾದಲ್ಲಿ ನನಗೆ ಕಾಣಲಿಲ್ಲ ನೋಡಿ. ಒಂದು ಇರುವೆನ ಸಾಯಿಸಿದರೆ, ಒಂದು ಕೋಳಿಯನ್ನು ಸಾಯಿಸಿಬಿಟ್ರೆ ನಮಗೆ ವಿ ಆರ್ ನಾಟ್ ಬಾರ್ಬ್ಯಾರಿಕ್ ಇನ್ ಅವರ್ ನೇಚರ್. ಟೇಕಿಂಗ್ ಅವೇ ಲೈಫ್ ಈಸ್ ನಾಟ್ ಎ ಆರ್ಡಿನರಿ ಥಿಂಗ್. ಬಟ್ ಜಸ್ಟ್ ಇಮ್ಯಾಜಿನ್ ಕಿಲ್ಲಿಂಗ್ ಎ ಮ್ಯಾನ್. ಮನೆಗೆ ಬರಬೇಕು, ನನ್ನ ಹೆಂಡತಿ ಮಕ್ಕಳ ಜೊತೆ ನಾನು ಮನೇಲಿ ಇರಬೇಕು. ನಮ್ಮ ಮನೋಭಾವನ ಇಲ್ಲೂವರೆಗೆ ಯಾವ ಸಿನಿಮಾದಲ್ಲೂ ತೆಗಿಲೇ ಇಲ್ಲ. ನಾವೇನು ಕಟಕರಲ್ಲ, ಬಟ್ ಆದರೆ ಕೆಲವು ಸಿನಿಮಾದಲ್ಲಿ ಬಂದಿದೆ. ಬಟ್ ನೋಡಬೇಕು, ನನಗೆ ಇವ್ರು ಹೇಳುವಾಗ ನಮ್ಮ ಡೈರೆಕ್ಟರ್ ಹೆಸರು, ಹೀರೋ ಹೆಸರು ಹೆಚ್ಚು ಕಮ್ಮಿ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಆಗಾಗ ತೆಗೆದು ನೋಡ್ತಿದ್ರು. ಅಜಿತ್ ಅಂತಾರೆ, ಇದು ಅಜಿತ್ ಯಾರಪ್ಪ ಇದು ಅಂದ್ಕೊಂಡು. ಬಟ್ ಈ ಸಿನಿಮಾ ಭಾಳ ಒಳ್ಳೆಯ ಒಂದು ಹೆಜ್ಜೆ ಗುರುತನ್ನ ಸಿನಿಮಾ ರಂಗದಲ್ಲಿ ಬಿಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬಟ್ ಮೊದಲನೇ ಶೋನೇ ನಾನು ನೋಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶೂಟಿಂಗ್ ಶುರು ಮಾಡಿದ್ದೀವಿ ಸರ್, ಒಂದು ಕ್ಯಾರೆಕ್ಟರ್ದೇ ಮಾಡ್ತೀರಾ ಅಂತ ಕೇಳಿದ್ರು. ಸರ್ ನೋಡಿ, ನಮ್ದೇನಿಲ್ಲ, ಯಾವ ಕ್ಯಾರೆಕ್ಟರ್ ಆದ್ರೇನು ಮಾಡ್ತೀನಿ ಅಂತಂದೆ. ಆಮೇಲೆ ಅಜಿತ್ ಸರ್ಗೆ ಹೇಳಿ ಒಂದು ಕ್ಯಾರೆಕ್ಟರ್ ಈ ಥರ ಇರುತ್ತೆ, ಇದನ್ನು ಮಾಡ್ಬೋದಾ ನೀವು ಅಂತ ಹೇಳಿದ್ರು. ಅದು ಆ್ಯಕ್ಚುಲಿ ಶೋಭರಾಜ್ ಸರ್ ಮಾಡಬೇಕಿತ್ತಂತೆ. ಅವ್ರು ತುಂಬ ಟೈಮಲ್ಲಿ ಬ್ಯುಸಿ ಇರೋದ್ರಿಂದ ನನಗೆ ಅದೊಂದು ಅವಕಾಶ ಬಂತು. ಆಮೇಲೆ ಕರೆಸಿದ್ರು, ಅವ್ರ ಆಫೀಸಿಗೆ ಕರೆಸಿ ಒಂದಷ್ಟು ರೀಡಿಂಗ್ ಕೊಟ್ಟರು. ಹೇಗೆ ಮಾತಾಡ್ಬೋದು, ನಿಮ್ಮ ಮ್ಯಾನರಿಸಮ್ ಹೇಗಿರುತ್ತೆ, ನೀವು ಹೇಗಿರ್ತೀರಿ, ನಿಮ್ಮ ಪಾತ್ರ ಏನು, ಎಲ್ಲ ಒಂದು ಸ್ವಲ್ಪ ನನಗೆ ಒಂದು ದಿನ ತಲೆಗೆ ತುಂಬಿದ್ರು ಕೂರಿಸ್ಕೊಂಡು. ಖಂಡಿತ ಸರ್, ನಾವು ಏನೋ ಅಲ್ಲಿ ಆ್ಯಕ್ಟ್ ಮಾಡ್ತೀವಿ, ನಾವು ತಪ್ಪಾಗಿದ್ರೆ ಹೇಳಿ ಅಂತ ಹೇಳಿದೆ. ಅದೇ ಥರ ನಂದೊಂದು ಹೆಡ್ ಕಾನ್ಸ್ಟೇಬಲ್ ಪಾತ್ರ, ಒಂದು ಉಡಾಫೆ, ಒಂದು ಸ್ವಲ್ಪ ಲೇಜಿ, ಆ ಥರ ಪಾತ್ರ ಇರುತ್ತೆ. ಬಟ್ ಪ್ರತಿಯೊಂದು ಪಾತ್ರ ಇಲ್ಲಿರೋದು ಕೆಲವೇ ಪಾತ್ರಗಳಾದರೂ ಸಿನಿಮಾಗೆ ಲಿಂಕ್ ಇದೆ. ಇದು ಬಹುಶಃ ಇತ್ತೀಚಿನ ವಯೋಮಾನದವರು ಸ್ವಲ್ಪ ಈ ಥರ ಸಿನಿಮಾಗಳನ್ನ ಲೈಕ್ ಮಾಡ್ತಾರೆ. ಯಾಕಂದರೆ ಇದು ನಮ್ಮ ಸುತ್ತಮುತ್ತ ನಡೆಯುವಂಥದ್ದೇ, ಮನುಷ್ಯರಲ್ಲಿ ಇರೋವಂಥದ್ದೇ. ಆ ಒಂದು ವ್ಯಕ್ತಿತ್ವವನ್ನು ಹೇಗೆ ಒಳ್ಳೆಯದಕ್ಕಾಗುತ್ತೋ ಕೆಟ್ಟೋದಕ್ಕಾಗುತ್ತೋ ಇಲ್ಲ ವಿಕೃತಿ ಆಗುತ್ತೋ ಅದನ್ನೆಲ್ಲವನ್ನ ಸೇರಿಸಿ ನಮ್ಮಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಒಂದು ಸಿನಿಮಾ ಮಾಡಿದರೆ ಭಾಳ ಕಷ್ಟ. ಆ ಮಿಸ್ಟ್ರಿ ಸಿನಿಮಾಗಳು, ಥ್ರಿಲ್ಲರು ಅದೆಲ್ಲ ಮಾಡ್ಕೊಂಡು ಲಿಂಕ್ ಮಾಡ್ಕೊಂಡು ಬಂದರೆ ಭಾಳ ಕಷ್ಟ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಅಜಿತ್ ಅವರು. ನನಗೆ ಈ ಮೂವಿಲಿ ಮಾಡ್ತಿದ್ದೀನಿ ಅಂತ ತುಂಬ ಖುಷಿಯಾಗಿತ್ತು. ಆಮೇಲೆ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ಈ ಹೋಲ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಅಂತ ಬಂದಾಗ, ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾ ಇದೆ. ರೈಮ್ಸು ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ನಾನು ಸಿನಿಮಾ ಲೈಕ್ ಡಬ್ಬಿಂಗ್ ಟೈಮಲ್ಲಿ ನೋಡಿದಾಗ ಐ ಕುಡಂಟ್ ಬಿಲೀವ್, ಓಕೆ ಫೈನ್, ಈ ಥರನೂ ಸಿನಿಮಾ ಈ ಥರ ಬಂದಿದ್ಯಾ ಅಂದ್ಬಿಟ್ಟು ನನಗೆ ಒಂಥರ ಶಾಕಿಂಗ್ ಆಗಿತ್ತು. ಆ್ಯಂಡ್ ಒಂದೊಂದು ಪ್ರಾಮಿಸ್ ಮಾಡ್ತೀನಿ, ನಮ್ಮ ಕನ್ನಡ ಇಂಡಸ್ಟ್ರಿ ಅಂತೂ ಬೇರೆ ಲೆವೆಲ್ಗೆ ಹೋಗಿದೆ. ನಾವು ಡೆಫಿನೆಟ್ ಆಗಿ ಆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ರೈಮ್ಸ್ನ ಡೆಫಿನೆಟ್ ಆಗಿ ಒಂದು ಸ್ಟೇಜಿಗೆ ನಾವು ತಗೊಂಡೋಗ್ತೀವಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಡೆಫಿನೆಟ್ಲಿ ಅದು ಹಾಗೆ ಆಗುತ್ತೆ. ಫಸ್ಟ್ ಸಿಂಗಲ್ ಲೀಡ್ ಹೀರೋ ಮಾಡ್ತಾ ಇರೋ ಸಿನಿಮಾ, ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡ ಇಂಡಸ್ಟ್ರಿ ಆಲ್ರೆಡಿ ಬೆಳೆದಿದೆ, ನಮ್ಮನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಈ ಸಿನಿಮಾ ಬೇರೆ ಲೆವೆಲ್ಗೆ ನಾವು ಮಾಡಿದ್ದೀವಿ. ಆ್ಯಂಡ್ ಮೇಕಿಂಗ್ ವೈಸ್ ಆಗಲಿ, ಇಲ್ಲಾಂದರೆ ಬ್ಯಾಕ್ಗ್ರೌಂಡ್ ವೈಸ್, ಮ್ಯೂಸಿಕ್ ವೈಸ್, ಪ್ರತಿಯೊಂದು ಒಂದು ಬೇರೆ ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಿದ್ದೀವಿ. ಲೈಕ್ ಈ ರೈಮ್ಸ್ ಬಗ್ಗೆ ನೀವು ಡೆಫಿನೆಟಾಗಿ ರೈಮ್ಸ್ ನೀವು ನೋಡಿದ್ರೆ ಬೇರೆ ಥ್ರಿಲ್ಲರ್ ಸಬ್ಜೆಕ್ಟ್ಸ್ ಕಂಪೇರ್ ಮಾಡೋಂಗೇ ಇಲ್ಲ ಹೇಳ್ಬೇಕಂದ್ರೆ. ಯಾಕಂದರೆ ಆಸ್ ಐ ಟೋಲ್ಡ್ ಯು, ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ. ಇವಾಗ ಸ್ಯಾಂಡಲ್ವುಡ್ಡೇ ಬೇರೆ ಲೆವೆಲ್ಗೆ ಹೋಗಿದೆ. ಆ ಲೆವೆಲ್ಗೆ ಮ್ಯಾಚ್ ಮಾಡೋ ಥರ ಒಂದು ಸಿನಿಮಾನ ನಾವು ಮಾಡಿದ್ದೀವಿ.
ಆ್ಯಂಡ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಬೌಟ್ ದ ಮೂವಿ. ತುಂಬಾ ಕಾನ್ಫಿಡೆಂಟ್ ಇದೆ. ಇನ್ನೂ ಒಂದು ಈ ಸಿನಿಮಾ ಬಂದುಬಿಟ್ಟು ನನಗೆ ತುಂಬಾ ಸ್ಪೆಷಲ್ ಮೂವಿ, ಯಾಕಂದರೆ ಒಂದು ಸಿಂಗಲ್ ಲೀಡಾಗಿ 2021ಇಂದ ನಂದು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾಯಿದೆ. ಅದರಲ್ಲಿ ನನ್ನ ಮೊದಲನೇ ಸಿನಿಮಾ ಬಂದುಬಿಟ್ಟು ರೈಮ್ಸ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಅಜಿತ್ ಆ್ಯಂಡ್ ಜ್ಞಾನಶೇಖರ್ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಸಿನಿಮಾ ಅಂತ ಹೇಳಿದ್ರೆ ಎಷ್ಟೋ ಜನರ ಮನಸ್ಸು ಪರಿವರ್ತನೆ ಆಗೋಗ್ಬಿಟ್ಟಿದೆ. ನಂದೇ ತಿಳ್ಕೊಳ್ಳಿ, ನಾನು ಜಂಜೀರ್ 4 ಸರಿ ನೋಡಿ ಸಂಗಮ್ ಥಿಯೇಟರ್ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಅಪ್ಲಿಕೇಶನ್ ಹಾಕಿ 27 ರೂಪಾಯಿ ಖರ್ಚು ಮಾಡಿ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀನಿ ನಾನು. ಸೊ ಬದುಕು ನನ್ನ ಪ್ರಕಾರ ಬಹಳ ಸುಂದರ. ನನ್ನ ಕಾರ್ಯಾಚರಣೆಯಲ್ಲಿ, ವೀರಪ್ಪನ ಕಾರ್ಯಾಚರಣೆಯಲ್ಲಿ ಡೆತ್ ವಾಸ್ ಸರ್ಟನ್. ವೀರಪ್ಪ ನನ್ನನ್ನು ಬಹಳ ಸರಿ ಪ್ರಯತ್ನ ಪಡ್ತಾ ಇದ್ದ, ನನಗೂ ಗೊತ್ತಿತ್ತು. ಅದನ್ನೆಲ್ಲ ನಾನು ಒಲೆಯ ನೆನಪುಗಳಲ್ಲಿ ಬರೆದಿದ್ದೀನಿ. ಕೊನೆಗೆ ಹರಿಕೃಷ್ಣ ಅವರು ನಾವು ಎಷ್ಟು ಕ್ಲೋಸ್ ಆಗಿದ್ವಿ ಅಂದರೆ, ನಾವು ರಾತ್ರಿ ಕಳೀತಿದ್ದಿದ್ದು ದಿನ ರಾತ್ರಿಗಳು, ಅದನ್ನೆಲ್ಲ ನನಗೆ ಮರೆಯೋದಕ್ಕೆ ಆಗಲಿಲ್ಲ. ಅದಕ್ಕೆ ಬುಕ್ ಬರೆದೆ, ಅದರಲ್ಲಿ ಎಲ್ಲ ಬರೆದಿದ್ದೀನಿ. ಕೊನೆಗೆ ಅವ್ರು ಸತ್ತೋದ್ಮೇಲೆ, ಹರಿಕೃಷ್ಣ ಸತ್ತೋದ್ಮೇಲೆ ಅವರು ಪತ್ನಿ ಪಡ್ತಾ ಇರೋ ಪಾಡು, ಒಬ್ಬ IPS ಆಫೀಸರ್ ವೈಫು, ಶಿ ವಾಸ್ ಸ್ಟ್ರಗ್ಲಿಂಗ್ ಫಾರ್ ಎ ಪ್ರೊಫೆಷನ್. ನಮ್ಮಲ್ಲಿ ಏನಾಗುತ್ತೆ, ಒಬ್ಬ ಪೊಲೀಸ್ ಅಧಿಕಾರಿ ಸತ್ತೋಗ್ಬಿಡ್ತಾನೆ ಆ್ಯಕ್ಷನಲ್ಲಿ, ಅವನ ಮನೆಗೆ ಹೋಗಿ ಯಾರೂ ಮಾತಾಡ್ಸೋಲ್ಲ, ಇನ್ಕ್ಲೂಡಿಂಗ್ ದ ಸೀನಿಯರ್ ಆಫೀಸರ್ಸ್. ಏನಾದ ಅಂತ ನೋಡಲ್ಲ, ಅವನ ಮಕ್ಕಳು ಏನಾದರೂ ಆದಂತ ನೋಡಲ್ಲ. ಇದು ನನ್ನ ಕಣ್ಣಿಗೆ ಬಂದು ಐ ಟ್ರೈನ್ ಮೈ ವೈಫ್ ಫಾರ್ ಎ ವಿಡೋಡ್. ಯಾಕೆಂದ್ರೆ ನನ್ನ ಸಾವು 100ಕ್ಕೆ 99.5% ಇತ್ತು. ಸೊ ನಾನು ಸತ್ತೋದ್ರೆ ನನ್ನ ಹೆಂಡತಿ ಹೆಂಗೆ ಬದುಕಬೇಕು ಸಮಾಜದಲ್ಲಿ, ನನ್ನ ಮಕ್ಕಳು ಹೆಂಗೆ ಬದುಕಬೇಕು ಅಂತ ಐ ಟಾಟ್ ಮೈ ವೈಫ್. ಶಿ ಸ್ಟಾರ್ಟೆಡ್ ಅರ್ನಿಂಗ್ ವಿತ್ 2 ಎಂಪ್ಲಾಯೀಸ್, ಹೌಸ್ ಕೀಪಿಂಗ್ ಆ್ಯಂಡ್ ಇಂಟೀರಿಯರ್ ಸ್ಟಾರ್ಟ್ ಮಾಡಿ. ಶಿ ಹ್ಯಾಡ್ 450 ಎಂಪ್ಲಾಯೀಸ್. ಶಿ ವಾಸ್ ಅರ್ನಿಂಗ್ ಮೋರ್ ದ್ಯಾನ್ 2.5 to 3 lakhs. ಇವತ್ತು ಮನೆ, ಕಾರು ಅದೆಲ್ಲ ಇರೋದು ಯಾಕೆಂದರೆ ಮನುಷ್ಯನ ಕ್ರಿಯೇಟಿವ್ನೆಸ್ ಎಲ್ಲೂವರೆಗೂ ಬೇಕಾದ್ರೆ ಇದೆ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಡೆಫಿನೆಟಾಗಿ ಎಲ್ಲರನ್ನೂ ನಾನು ಈ ಸಿನಿಮಾಲಿ ಅಳಿಸ್ತೀನಿ. ಸಿನಿಮಾನ ನೋಡಿ ಎಲ್ಲ ನನ್ನ ಪಾತ್ರ ಅಲ್ಲೇ ಆ್ಯಕ್ಟ್ ಅದು ಮಾಡಿರೋದಕ್ಕೆ ಡೆಫಿನೆಟಾಗಿ ಎಲ್ಲರಿಗೂ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಫಸ್ಟ್ ಡೇ ಶೂಟ್ ಇತ್ತು, ಆವಾಗ ಅಭಿನಯ ಮ್ಯಾಮ್ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆಗ ಒಂದು ಎಮೋಷ್ನಲ್ ಶೂಟ್ ಇತ್ತು. ಎಮೋಷ್ನಲ್ಲಾಗಿ ಒಂದು ಪಾತ್ರ, ಒಂದು ಕ್ಯಾರೆಕ್ಟರ್ ಇತ್ತು. ಆ ಪಾತ್ರದಲ್ಲಿ, ಆ ಸೀನಲ್ಲಿ ಅಭಿನಯ ಮ್ಯಾಮ್ ವಿಲ್ ಬಿ ಲೈಕ್ ಹಾಸ್ಪಿಟ್ಲಲ್ಲಿ ಮಲಗಿರ್ತಾರೆ, ಸತ್ತು ಮಲಗಿರ್ತಾರೆ. ಅವ್ರು ಸತ್ತು ಮಲಗಿರ್ಬೇಕನ್ನೋ ಲೈಕ್ ಅವ್ರ ಕಣ್ಣಲ್ಲಿ ಟಿಯರ್ಸ್ ಬರ್ತಾನೆ ಇದೆ, ಕಣ್ಣೀರು ಬರ್ತಾನೆ ಇದೆ. ಆಗ ಅಭಿನಯ ಮ್ಯಾಮು ಕಣ್ಣು ಒರೆಸ್ಕೊಂಡು ಅವ್ರು ಲಾಸ್ಟ್ ಪ್ರೆಸ್ ಮೀಟಲ್ಲೂ ಹೇಳಿದರು, ನೀವು ಜಯರಾಜ್ ಅವ್ರ ಮಗ ಅಂತ ಗೊತ್ತಿತ್ತು, ಆದರೆ ಒಂದು ಪರ್ಫಾರ್ಮರ್ ಅಂತ ನನಗೆ ಗೊತ್ತಿದ್ದಿಲ್ಲ. ತುಂಬ ಖುಷಿ ಆಗ್ತಾಯಿದೆ, ನೀವು ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಹೇಳಿದ್ರು. ತುಂಬ ಲೈಕ್ ಆ ಥರ ಸೀನಿಯರ್ ಆ್ಯಕ್ಟರ್ಗಳಿಂದ ಆ ಮಾತುಗಳು ಕೇಳಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ. ಇನ್ನೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, 2021 ಡೆಫಿನೆಟಾಗಿ ಲೈಕ್ ನನ್ನ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬರ್ತಾಯಿದೆ. ಆ್ಯಂಡ್ ಡೆಫಿನೆಟಾಗಿ ಹೇಳೋಕ್ಕೆ ಇನ್ನೂ ಒಂದು ಇಷ್ಟಪಡ್ತೀನಿ, ಕನ್ನಡ ಇಂಡಸ್ಟ್ರಿಗೆ ನಾನು ಒಂದು ಕಲಾವಿದ ಅಂತ ಪ್ರೂವ್ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಅಶೋಕ್ ಸರ್ ಹೇಳಿದ್ರು ಒಂದು ಮಾತು, ಇವತ್ತಿನವರೆಗೂ ಕನ್ನಡ ಸಿನಿಮಾಗಳು ಬೇಕಾಬಿಟ್ಟು ಬರುತ್ತೆ, ಹೆಂಗೆ ಎತ್ತ ಅಂತ ಲೆಕ್ಕಾಚಾರ ಇಲ್ದಿರೋ ಸಿನಿಮಾಗಳು ಮಾಡ್ತಾರೆ ಅಂತ. ನಾವು ಸಿನಿಮಾ ಫ್ರೀಸ್ ಮಾಡಿದ ದಿನವೇ ಡಿಸೈಡ್ ಆಗಿದ್ದೆ, ತುಂಬ ನೀಟ್ ಕ್ಲೀನ್ ಸಿನಿಮಾ ಮಾಡಬೇಕು, ಯಾವುದೇ ಕಾರಣಕ್ಕೂ ಡಬಲ್ ಮೀನಿಂಗ್ ಡೈಲಾಗ್ಸ್ ಇರಬಾರ್ದು, ಕೊಲೆಗಳಾಗಲಿ ಆ್ಯಂಟಿ ಸೋಷಿಯಲ್ ಇರೋ ಅಂಥದ್ದನ್ನು ಯಾವುದನ್ನು ವೈಭವೀಕರಣ ಮಾಡಬಾರ್ದು, ನೀಟಾಗಿ ಪ್ರೆಸೆಂಟ್ ಮಾಡಬೇಕು, ಸೇಮ್ ಟೈಮ್ ಕಮರ್ಷಿಯಲ್ ಆಗೂ ಇರಬೇಕು ಅಂತ ಒಂದು ಆಸ್ಪೆಕ್ಟಲ್ಲಿ ಸಿನಿಮಾನ ಮಾಡಿ ಮುಗಿಸಿದ್ದೀವಿ. ಇದುವರೆಗೂ ನನ್ನ ಡೈರೆಕ್ಟರ್ ಆಗಲಿ, ನನ್ನ ಸಿನಿಮಾ ಹೀರೋ ಆಗಲಿ ನಿಮ್ಗೊಂದು ಮಾತು ಹೇಳಲಿಲ್ಲ, ಡೆಫಿನಿಷನ್ ಆಫ್ ಸೈಕೋ ಅಂದರೆ ಏನು ಅಂತ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ನೀಟಾಗಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೈಕೋಗಳು ಹೆಂಗೆ ಸೃಷ್ಟಿಯಾಗ್ತಾರೆ, ಸೈಕೋಗಳು ಏನೇನು ಮಾಡೋದ್ರ ಮೂಲಕ ಹೆಂಗೆ ತಗಲಾಕೋತಾರೆ ಅನ್ನೋದನ್ನು ತುಂಬ ನೀಟಾಗಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನಾನು ನಿಮ್ಗೊಂದು ವಿಚಾರ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ನೀಟಾಗಿ ಕ್ಲೀನಾಗಿ ಸಿನಿಮಾ ಮಾಡಿದ್ದೀವಿ, ತುಂಬ ಪ್ರೆಸೆಂಟಬಲ್ ಆಗೂ ಇದೆ ಸಿನಿಮಾ.